ಇಡ್ಲಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಎದುರಾಗಿದೆ. ಎಸ್, ನೀವು ರಸ್ತೆ ಬದಿ ಆಹಾರವನ್ನ ಸೇವನೆ ಮಾಡ್ತಾ ಇದ್ದೀರಾ, ಅದರಲ್ಲೂ ಕೂಡ ನಿಮ್ಮ ಫೇವರೇಟ್ ಇಡ್ಲಿಯನ್ನ ಸೇವನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಇನ್ನು ರಸ್ತೆ ಬದಿ ನೀವು ಆಹಾ ಅಂತ ತಿನ್ನುವಂತಹ ಇಡ್ಲಿ ಎಷ್ಟು ಸೇಫ್? ರಸ್ತೆ ಬದಿ ನೀವು ಆಹಾ ಅಂತ ತಿನ್ನುವಂತಹ ಇಡ್ಲಿ ಎಷ್ಟು ಸೇಫ್? ಆಹಾರ ಪ್ರಿಯರಿಗೆ ನಿಜಕ್ಕೂ ಇದು ಬಿಗ್ ಶಾಕಿಂಗ್ ಸುದ್ದಿ. ನಿಮ್ಮ ಇಡ್ಲಿ ಸಾವು ತಂದೊಡ್ಡುತ್ತೆ ಅಂದ್ರೆ ನೀವು ನಂಬ್ತೀರಾ? ಆಹಾರ ಇಲಾಖೆಯಿಂದ ಡೆಡ್ಲಿ ಇಡ್ಲಿಯ ಆಘಾತಕಾರಿ ವರದಿ ಬಿಡುಗಡೆಯಾಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಸ್ಟೋರಿಯನ್ನ ನೀವು ನೋಡ್ತಾ ಇದ್ದೀರಾ. ನಾವು ಕೂಡ ಹೇಳ್ತಾ ಇದ್ದೀವಿ, ರಸ್ತೆ ಬದಿ ನೀವು ತಿನ್ನುವಂತಹ ಆಹಾರ ಎಷ್ಟು ಸೇಫ್? ಎಸ್, ಇಡ್ಲಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಎದುರಾಗಿರುವಂತದ್ದು. ಅಶ್ವವೇಗ ನ್ಯೂಸ್ ನಲ್ಲಿ ಆ ಒಂದು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ನ್ಯೂಸ್ ಅನ್ನ ನಾವು ತೋರಿಸ್ತಾ ಇದ್ದೀವಿ. ಆ ಒಂದು ಶಾಕಿಂಗ್ ನ್ಯೂಸ್ ಏನು ಅಂದ್ರೆ ಆಹಾರ ಪ್ರಿಯರಿಗೆ ಬಿಗ್ ಶಾಕಿಂಗ್ ಸುದ್ದಿ ಇದಾಗಿದೆ. ನೀವು ಇಷ್ಟಪಟ್ಟು ತಿನ್ನುವಂತಹ ಇಡ್ಲಿ ನಿಜಕ್ಕೂ ಕೂಡ ನಿಮಗೆ ಸಾವನ್ನ ತಂದೊಡ್ಡುತ್ತೆ ಅಂದ್ರೆ ನೀವು ನಂಬ್ತೀರಾ? ಆದ್ರೆ ನಂಬಲೇಬೇಕು, ಯಾಕಂದ್ರೆ ಇದೀಗ ಒಂದು ವರದಿ ಜಾರಿ ಆಗಿದೆ. ಆ ಒಂದು ವರದಿ ಬಿಡುಗಡೆಯಾದ ನಂತರ ಇಡ್ಲಿ ಎಷ್ಟು ನಮ್ಮ ಆರೋಗ್ಯಕ್ಕೆ ಮಾರಕ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಆ ಒಂದು ವರದಿಯಲ್ಲಿ ಏನಿದೆ? ಇನ್ನು ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇಡ್ಲಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿರುವಂತದ್ದು. ಇಡ್ಲಿ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಆಹಾರ ಮತ್ತು ಗುಣಮಟ್ಟ ಇಲಾಖೆ ನಡೆಸಿದಂತಹ ಪರೀಕ್ಷೆಯಿಂದ ತಿಳಿದು ಬಂದಿದೆ. ಇಡ್ಲಿ ಗುಣಮಟ್ಟ ಪರೀಕ್ಷೆಯಲ್ಲಿ ಈ ವಿಚಾರ ಬಹಿರಂಗಗೊಂಡಿದೆ. ಇಡ್ಲಿ ಪ್ರಿಯರು ಶಾಕ್ ಆಗುವಂತಹ ಸುದ್ದಿ ಇದಾಗಿದೆ. ರಸ್ತೆ ಬದಿ ಆಗಿರ್ಬೋದು ಅಥವಾ ಹೋಟೆಲ್ನಲ್ಲಾಗಿರ್ಬೋದು, ನೀವೆಲ್ಲರೂ ಕೂಡ ಇಷ್ಟಪಟ್ಟು ಇಡ್ಲಿ ಸಾಂಬಾರ್ ಆಕಸ್ಮಿಕ ಹೊಟ್ಟೆ ಹಶ್ವಾಗಿಲ್ಲ ಅಂದ್ರೂ ಕೂಡ ಒಂದೇ ಒಂದು ಇಡ್ಲಿ ತಿನ್ಬಿಡೋಣ ಅಂತ ಅನ್ಕೊಂಡು ಹೋಗಿರ್ತೀರಾ. ಆದರೆ ಅದೇ ಇಡ್ಲಿ ನಿಮ್ಮ ಆರೋಗ್ಯಕ್ಕೆ ಮಾರಕವಾಗಬಹುದು, ಕ್ಯಾನ್ಸರ್ ಕಾರಕವಾಗಿ ಬದಲಾಗ್ತಾ ಇದೆ. ರಸ್ತೆ ಬದಿ ಇಡ್ಲಿ ಆಗಿರಬಹುದು ಅಥವಾ ಹೋಟೆಲ್ನಲ್ಲಿ ತಯಾರು ಮಾಡ್ತಾ ಇರುವಂತಹ ಇಡ್ಲಿ ಆಗಿರಬಹುದು, ಇಡ್ಲಿಯನ್ನ ತಯಾರು ಮಾಡುವಂತಹ ವಿಧಾನ ಸರಿಯಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್, ದಕ್ಷಿಣ ಭಾರತದ ಒಂದು ಪ್ರಸಿದ್ಧವಾದಂತಹ ಖಾದ್ಯ ಅಂದ್ರೆ ಅದು ಇಡ್ಲಿ. ರಸ್ತೆ ಬದಿ ಇಡ್ಲಿ ಖರೀದಿಸುವ ಮುನ್ನ ಎಚ್ಚರವನ್ನ ವಹಿಸಬೇಕಾಗುತ್ತೆ. ರೋಡ್ ಸೈಡ್ ಇಡ್ಲಿಯಿಂದ ಕ್ಯಾನ್ಸರ್ ಬರಬಹುದು, ಹುಷಾರ್. ಇಡ್ಲಿ ತಯಾರಿಸುವಾಗ ಬಟ್ಟೆ ಬದಲು ಪ್ಲಾಸ್ಟಿಕ್ ಕವರ್ ಅನ್ನ ಬಳಕೆ ಮಾಡ್ತಾರೆ. ಇನ್ನ ಬಡಿಸುವಾಗ ಮತ್ತು ಪ್ಯಾಕ್ ಮಾಡುವಾಗಲೂ ಕೂಡ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಲಾಗುತ್ತೆ. ಪ್ಲಾಸ್ಟಿಕ್ ಹಾಳೆ ಶಾಖಕ್ಕೆ ಒಡ್ಡಿಕೊಂಡು ಒಂದು ಹಾನಿಕಾರಕ ವಸ್ತು ಉತ್ಪತ್ತಿಯಾಗುತ್ತೆ. ಇದು ಕ್ಯಾನ್ಸರ್ ಕಾರಕವಾಗಿದೆ ಅಂತ ಆಹಾರ ತಜ್ಞರು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ರಸ್ತೆ ಬದಿ ಆಗಿರಬಹುದು ಅಥವಾ ಹೋಟೆಲ್ನಲ್ಲೆಲ್ಲ ಆಗಿರಬಹುದು ಅಥವಾ ಮನೆಯಲ್ಲೂ ಕೂಡ ಇತ್ತೀಚೆಗೆ ನಮ್ಮ ಇಡ್ಲಿ ಮಾಡುವಂತಹ ವಿಧಾನ ಬೇರೆಯಾಗಿದೆ. ಅಂದ್ರೆ ನಾವು ಪ್ಲಾಸ್ಟಿಕ್ ಕವರ್ಗಳನ್ನ ಬಳಕೆ ಮಾಡ್ತೀವಿ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅಂದರೆ ಪ್ಲಾಸ್ಟಿಕ್ ಕವರನ್ನು ಆ ಒಂದು ಇಡ್ಲಿ ಪ್ಲೇಟ್ಗೆ ಹಾಕ್ಬಿಟ್ಟು ಆನಂತರ ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಇಡ್ಲಿಯನ್ನು ಮಾಡ್ತೀವಿ. ಆದರೆ ಈ ಪ್ಲಾಸ್ಟಿಕ್ ಕಾರಕದಿಂದ ಉತ್ಪತ್ತಿಯಾಗುವಂತಹ ಒಂದು ಅಂಶ ಅದು ನಮ್ಮ ದೇಹಕ್ಕೆ ಹಾನಿಕಾರಕವಾಗ್ತಾ ಇದೆ. ಅಂದರೆ ಪ್ಲಾಸ್ಟಿಕ್ ಹಾಳೆ ಅಂದರೆ ಬಿಸಿಯನ್ನು ಮಾಡ್ತೀವಲ್ವಾ, ಆ ಬಿಸಿಗೆ ಒಡ್ಡಿಕೊಂಡು ಹಾನಿಕಾರಕವಾದಂತಹ ಒಂದು ವಸ್ತು ಉತ್ಪತ್ತಿ ಆಗುತ್ತೆ, ಅದು ಇಡ್ಲಿಗೆ ಸೇರ್ಕೊಳ್ಳುತ್ತೆ. ಇದು ಕ್ಯಾನ್ಸರ್ ಕಾರಕವಾಗಿದೆ. ಹೀಗಾಗಿ ಇಡ್ಲಿಯನ್ನ ನೀವೇನಾದ್ರೂ ರಸ್ತೆ ಬದಿ ತಿಂತಾ ಇರ್ಬೋದು ಅಥವಾ ಹೋಟೆಲ್ನಲ್ಲಿ ಇಷ್ಟಪಟ್ಟು ತಿಂತಾ ಇದ್ದೀರಾ ಅಂತಂದ್ರೆ ಈಗಲೇ ನಿಲ್ಲಿಸ್ಬಿಡೋದು ಒಳ್ಳೆಯದು. ಇನ್ನು ಇತ್ತೀಚೆಗಷ್ಟೇ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಹಾಗೂ ಆಹಾರ ಇಲಾಖೆ ಜಂಟಿಯಾಗಿ ಬೆಂಗಳೂರಿನ ವಿವಿಧೆಡೆ ಆಹಾರ ಮಳಿಗೆಗಳ ಮೇಲೆ ದಾಳಿಯನ್ನ ಕೂಡ ಮಾಡಿದೆ. ಇನ್ನು ತಜ್ಞರ ಎಚ್ಚರಿಕೆಯ ಬೆನ್ನಲ್ಲೇ ಅಧಿಕಾರಿಗಳಿಂದ ಬೆಂಗಳೂರಿನ ಹಲವೆಡೆ ಇಡ್ಲಿ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಕೂಡ ಮಾಡಲಾಗಿತ್ತು. ನಗರದ ವಿವಿಧ ಭಾಗಗಳಲ್ಲಿ 500ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿತ್ತು. ವರದಿ ಬಂದ ಸ್ಯಾಂಪಲ್ಸ್ಗಳಲ್ಲಿ 35ಕ್ಕೂ ಹೆಚ್ಚು ಇಡ್ಲಿಗಳು ಡೇಂಜರ್ ಎನ್ನಲಾಗ್ತಾ ಇದೆ. ನೂರಾರು ಇಡ್ಲಿ ಸ್ಯಾಂಪಲ್ಸ್ ವರದಿಗೆ ಆಹಾರ ಇಲಾಖೆ ಕಾಯ್ತಾ ಇದೆ. ತಜ್ಞರ ಎಚ್ಚರಿಕೆಯ ಬೆನ್ನಲ್ಲೇ ಆಹಾರ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿದ್ದಾರೆ. ನಮ್ಮ ದಕ್ಷಿಣ ಭಾರತದ ಒಂದು ಪ್ರಸಿದ್ಧವಾದಂತಹ ಖಾದ್ಯ ಅಂದ್ರೆ ಇಡ್ಲಿ.
ಬೆಳಿಗ್ಗೆ ನಾಷ್ಟಕ್ಕಾಗಿರ್ಬೋದು ಅಥವಾ ರಾತ್ರಿ ವೇಳೆ ನಾವು ಹೆಚ್ಚು ಊಟ ಮಾಡೋಕ್ಕಾಗಲ್ಲ ಅಂತಂದ್ರೆ ಒಂದು ಸಿಂಪಲ್ ಆಗಿ ಒಂದೇ ಒಂದು ತಟ್ಟೆ ಇಡ್ಲಿ ಅಥವಾ ಒಂದು ಸಿಂಪಲ್ ಆಗಿರೋಂಥ ಒಂದು ಚಿಕ್ಕದಾದಂತಹ ಇಡ್ಲಿಯನ್ನು ತಿಂದುಬಿಟ್ಟು ನಾವು ಜೀವನ ಮಾಡೋಣ ಅಂತ ಏನಾದರೂ ಅಂದ್ಕೊಂಡಿದ್ವಿ ಅಂತಂದ್ರೆ ಆ ತಕ್ಷಣ ಈ ಒಂದು ಇಡ್ಲಿಯನ್ನು ತಿನ್ನೋದನ್ನು ನಿಲ್ಲಿಸ್ಬಿಡಿ. ಇನ್ನು ಇತ್ತೀಚೆಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಹಾರ ಇಲಾಖೆ ಜಂಟಿಯಾಗಿ ಬೆಂಗಳೂರಿನ ವಿವಿಧೆಡೆಯಲ್ಲಿ ಎಲ್ಲಿ ಆಹಾರವನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ ಬೀದಿ ಬದಿ ಆಗಿರಬಹುದು, ಹೋಟೆಲ್ಗಳಾಗಿರಬಹುದು, ಒಟ್ಟಾರೆಯಾಗಿ ಒಂದು 500 ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಂಡು ಹೋಗಿತ್ತು. ಇದರಲ್ಲಿ ನೂರಾರು ಇಡ್ಲಿ ಸ್ಯಾಂಪಲ್ಸ್ ಈಗಾಗಲೇ 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಸ್ಗಳಲ್ಲಿ ಡೇಂಜರ್ ಅಂತ ಗೊತ್ತಾಗಿದೆ. ಆದರೆ 15 ದಿನಗಳ ಕಾಲ ದಾಳಿ ಮಾಡಿ 500 ಇಡ್ಲಿ ಸ್ಯಾಂಪಲ್ಸ್ನ ಸಂಗ್ರಹ ಮಾಡಿತ್ತು. ಇದರಲ್ಲಿ 35ಕ್ಕೂ ಹೆಚ್ಚು ಇಡ್ಲಿ ಡೇಂಜರ್ ಅಂತ ವರದಿಯನ್ನು ಕೂಡ ನೀಡಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀನಿ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ಬಾಗಲಕೋಟಿ, ಇನ್ನ ರಸ್ತೆ ಬದಿ ಆಹಾರವನ್ನ ತಿಂತಾ ಇರಬಹುದು ಅಥವಾ ಮನೆಯಲ್ಲೂ ಕೂಡ ನಾವು ಇಡ್ಲಿಯನ್ನ ಮಾಡ್ಕೊಂಡು ತಿಂತಾ ಇರ್ತೀವಿ, ಹೋಟೆಲ್ಗಳಲ್ಲೂ ಕೂಡ ಇಡ್ಲಿಯನ್ನ ತಿಂತಾ ಇರ್ತೀವಿ. ಆದ್ರೆ ಇಡ್ಲಿ ಮಾಡುವಂತಹ ವಿಧಾನದಿಂದ ಕ್ಯಾನ್ಸರ್ ಬರುತ್ತೆ ಎನ್ನುವಂತಹ ಒಂದು ವರದಿ ಇದೀಗ ಬಿಡುಗಡೆಯಾಗಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದರೆ ಲಕ್ಷ್ಮೀ ಬಾಗಲಕೋಟಿ. ಎಸ್ ಕಾವ್ಯ, ಈಗಾಗ್ಲೇ ಏನು ಹಿಂದೆ ಅಷ್ಟೇ ಕಾಟನ್ ಕ್ಯಾಂಡಿ ಆಗಿರ್ಬೋದು ಮತ್ತೆ ಏನು ಗೋಬಿ ಮಂಚೂರಿಯಲ್ಲಿ ಕೃತಕ ಬಣ್ಣ ಬಳಕೆ ಆಗಿರುವಂತದನ್ನ ನಾವು ನೋಡಿದ್ವಿ. ಅದನ್ನ ಈಗಾಗಲೇ ಬ್ಯಾನ್ ಮಾಡಿರುವಂತದ್ದು ಆಹಾರ ಇಲಾಖೆ. ಸೊ ಅದಾದ ಬಳಿಕ ಈಗ ಮೊನ್ನೆ ಅಷ್ಟೇ ಒಂದು ಸುದ್ದಿ ಬಂದಿರುವಂತಹದ್ದು ಏನು ಹಸಿರು ಬಟಾಣಿಯಲ್ಲೂ ಸಹ ಕೃತಕ ಬಣ್ಣ ಬಳಕೆಯನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳಿ. ಸೊ ಅದನ್ನು ಕೂಡ ಈಗಾಗಲೇ ಬ್ಯಾನ್ ಮಾಡುವುದಕ್ಕೆ ಅಂತ ಹೇಳಿ ಮುಂದಾಗಿರುವಂತದ್ದು. ಇತ್ತೀಚೆಗೆ ಅದರ ಬೆನ್ನಲ್ಲೇ ಸಹ ಈಗಾಗಲೇ ಆಹಾರ ಇಲಾಖೆಯಿಂದ ಮತ್ತೊಂದು ಶಾಕಿಂಗ್ ನ್ಯೂಸ್ ಎದುರಾಗಿರುವಂತಹದ್ದು ಸಾಫ್ಟ್ ಫುಡ್ಗಳ ಲೆಕ್ಕಕ್ಕೆ ಸೇರುವಂತಹದ್ದು ಇಡ್ಲಿ. ಈಗ ಇಡ್ಲಿಯಲ್ಲೂ ಸಹ ಏನು ಪ್ಲಾಸ್ಟಿಕ್ ಬಳಕೆ ಮಾಡೋದ್ರ ಮೂಲಕ ತಯಾರು ಮಾಡ್ತಾ ಇರೋದ್ರಿಂದಾಗಿ ಕ್ಯಾನ್ಸರ್ ಕಾರಣ ಆಗಬಹುದು ಅನ್ನುವಂಥದ್ದು ಈಗಾಗಲೇ ಕಂಡು ಬರ್ತಾ ಇರುವಂತಹದ್ದು. ಸುಮಾರು ನಗರದಲ್ಲಿ, ಬೆಂಗಳೂರಿನ ನಗರದಲ್ಲಿ ಬೀದಿ ಬದಿಯಲ್ಲಾಗಿರ್ಬೋದು, ರಸ್ತೆ ಬದಿಗಳಲ್ಲಿ ಈಗಾಗಲೇ ಏನು ಶಾಪ್ ಗಳನ್ನ ಹಾಕೊಂಡು ಇಡ್ಲಿಯನ್ನ ಮಾರಾಟ ಮಾಡ್ತಾ ಇದ್ರು. ಆ ಎಲ್ಲ ಕಡೆಗಳಲ್ಲಿ ಸುಮಾರು 500 ಸ್ಯಾಂಪಲ್ಸ್ ಗಳನ್ನ ಈಗಾಗಲೇ ಕಲೆಕ್ಟ್ ಮಾಡಿರುವಂತದ್ದು. ಈಗಾಗಲೇ ತಪಾಸಣೆಗೂ ಸಹ ಆಹಾರ ಇಲಾಖೆ ಕಳಿಸಿರುವಂತದ್ದು. ಸೊ ಈಗ 35 ಸ್ಯಾಂಪಲ್ಗಳಲ್ಲಿ ಒಂದು ಸಮಸ್ಯೆಯನ್ನ ಕಂಡುಬರುವುದು ಅಂದ್ರೆ ಅನ್ಸೇಫ್ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಇನ್ನು ನೂರಾರು ಸ್ಯಾಂಪಲ್ಗಳ ವರದಿ ಬಂದ ಮೇಲೆ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳುವುದಕ್ಕೆ ಆಹಾರ ಇಲಾಖೆ ಮುಂದಾಗಿರುವಂತದ್ದು. ಮುಂಚಿತವಾಗಿ ಎಲ್ಲ ಬಟ್ಟೆಗಳನ್ನ ಬಳಕೆ ಮಾಡ್ತಾ ಇದ್ರು. ಇತ್ತೀಚೆಗೆ ಪ್ಲಾಸ್ಟಿಕ್ ಕವರ್ಗಳನ್ನ ಬಳಕೆ ಮಾಡೋದ್ರ ಮೂಲಕ ಏನು ಇಡ್ಲಿಯನ್ನ ತಯಾರು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಕ್ಯಾನ್ಸರ್ ಉಟ್ಕೊಳ್ಳೋದಕ್ಕೆ ಒಂದು ಕಾರಣ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಈ ಒಂದು ಕ್ರಮಕ್ಕೆ ಮುಂದಾಗಿರುವಂತದ್ದು. ಇನ್ನು ನೂರಾರು ವರದಿಗಳು ಬಂದ ಬಳಿಕ ಇದರ ಮೇಲೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನುವಂಥದ್ದನ್ನ ಆಹಾರ ಸುರಕ್ಷತಾ ಇಲಾಖೆ ತಿಳಿಸುತ್ತೆ. ಲಕ್ಷ್ಮಿ, ಇನ್ನ ಆ ಸ್ಯಾಂಪಲ್ಸ್ ವರದಿ ಯಾವಾಗ ಬರುತ್ತೆ ಅನ್ನೋದೇನಾದ್ರೂ ಮಾಹಿತಿ ಗೊತ್ತಿದ್ಯಾ? ಈ ವಾರದಲ್ಲಿ ಬರುತ್ತೆ, ಅಂದ್ರೆ ಈ ವಾರದ ಅಂತ್ಯದೊಳಗೆ ಬರುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗಾಗಲೇ 2 ದಿನಗಳಿಂದ ಶುರು ಮಾಡಿರೋದ್ರಿಂದ 35 ಸ್ಯಾಂಪಲ್ಗಳ ವರದಿ ಬಂದಿರುವಂತದ್ದು. ಇನ್ನು ನೂರಾರು ವರದಿಗಳು ಬರಬೇಕು ಅಂತಂದ್ರೆ 3-4 ದಿನಗಳ ಸಮಯ ಬೇಕಾಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಅಂದ್ರೆ ನಗರದ ಇನ್ನೊಂದಷ್ಟು ಭಾಗಗಳಲ್ಲೂ ಸಹ ಈ ಕಾರ್ಯಕ್ಕೆ ಮುಂದಾಗಿರೋದ್ರಿಂದಾಗಿ ಈ ವಾರದ ಅಂತ್ಯದೊಳಗೆ ಬರುವಂತಹ ಸಾಧ್ಯತೆ ಇದೆ. ಕಾವ್ಯ, ಥ್ಯಾಂಕ್ ಯು ಲಕ್ಷ್ಮಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ ನೋಡೋದಾದ್ರೆ ಇಡ್ಲಿ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. 35ಕ್ಕೂ ಹೆಚ್ಚು ಇಡ್ಲಿಯಲ್ಲಿ ಡೇಂಜರಸ್ ಅಂಶ ಪತ್ತೆಯಾಗಿದೆ. ಇದು ಕ್ಯಾನ್ಸರ್ ಕಾರಕ ಎನ್ನುವಂತಹ ಮಾಹಿತಿ ಕೂಡ ಬಂದಿರುವಂಥದ್ದು. ಒಟ್ಟಾರೆಯಾಗಿ ಇನ್ನೂ ಕೂಡ ನೂರಾರು ಇಡ್ಲಿಯ ಸ್ಯಾಂಪಲ್ಸ್ ವರದಿಗೆ ಆಹಾರ ಇಲಾಖೆ ಕಾಯ್ತಾ ಇದೆ.